ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಿಂಪು ಕ್ರಿಯೇಷನ್. ನಾನಿವತ್ತು ನಿಮಗೆ ಎಲೆಕ್ಟ್ರಿಕ್ ಸ್ಟವ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಈಗೀಗ ಎಲ್ಲರ ಮನೇಲೂ ಎಲೆಕ್ಟ್ರಿಕ್ ಸ್ಟವ್ ಅಂತ ಇಟ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಈ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆದಮೇಲೆ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀರಿ. ಎಲೆಕ್ಟ್ರಿಕ್ ಸ್ಟವಲ್ಲಿ ಈ ಥರ ಒಂದು ಪ್ಲಗ್ ಇರುತ್ತೆ. ಇದನ್ನು ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡ್ಕೋಬೇಕು. ಈ ಪ್ಲಗ್ನ ನೋಡಿ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಕನೆಕ್ಟ್ ಮಾಡಿ ಇದನ್ನು ಸ್ವಿಚ್ ಆನ್ ಮಾಡ್ಕೋಬೇಕು. ನೋಡಿ, ಸ್ವಿಚ್ ಆನ್ ಮಾಡ್ತಿದ್ದಂಗೆ ಈ ಥರ ಲೈಟ್ ಆನ್ ಆಗುತ್ತೆ. ಕೆಲವೊಂದು ಎಲೆಕ್ಟ್ರಿಕ್ ಸ್ಟವ್ ಕೆಲವೊಂದು ಥರ ಇರುತ್ತೆ. ಈ ಎಲೆಕ್ಟ್ರಿಕ್ ಸ್ಟವಲ್ಲಿ ಈ ಥರ ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಆದಮೇಲೆ ಇದು ಆಪ್ಷನ್ ಇದೆ ನೋಡಿ, ಇದು ರೆಡ್ ಕಲರು ಆನ್ ಆ್ಯಂಡ್ ಆಫ್ ಅಂತ ಇದೆ. ಸೊ ಇದನ್ನು ಪ್ರೆಸ್ ಮಾಡಬೇಕು. ಇದು ಪ್ರೆಸ್ ಆದಾಗ ನಮಗೆ ಎಲೆಕ್ಟ್ರಿಕ್ ಸ್ಟವ್ ಆನ್ ಆಗಿ. ನೆಕ್ಸ್ಟು ಇದು ಆನ್ ಮಾಡಿದಾದ್ಮೇಲೆ ಇದು ಮೆನ್ಯೂ ಅಂತ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಬೇಕು. ಆ್ಯಕ್ಚುಲಿ ಇದು ಪ್ರೆಸ್ ಮಾಡಿದ್ರೆ ನನಗೆ ಪವರ್ ಸಪ್ಲೈ ಆಗ್ತಿರುತ್ತೆ ಸ್ಟವ್ಗೆ. ಇದು ಮೆನ್ಯೂ ಸೆಲೆಕ್ಟ್ ಮಾಡಿದಂಗೆ ನೀವು ಪಾತ್ರೆ ಯಾವ್ದು ಇಡಬೇಕು, ಯಾವ ಥರ ಮೋಡ್ಸಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಆಪ್ಷನ್ ಇರುತ್ತೆ. ನಾನು ನಾರ್ಮಲಿ ಯೂಸ್ ಮಾಡೋದು ಪ್ರೆಷರ್ ಅಂತ ಇದೆಯಲ್ಲ, ಪ್ರೆಷರ್ ಕುಕ್ಕರ್, ಇದರಲ್ಲೇ ಯೂಸ್ ಮಾಡಿ. ನೀವು ಯಾವುದೇ ಕಾರಣಕ್ಕಾಗಿ ಇದು ಎಲೆಕ್ಟ್ರಿಕ್ ಸ್ಟವ್ಗೆ ಈ ಥರ ಖಾಲಿ ಪಾತ್ರೆನ ಇಡಬಾರ್ದು. ಯಾಕಂದರೆ ಇದು ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಇಮಿಡಿಯೇಟ್ ಕಾಯ್ದಿರುತ್ತೆ. ಕಾಯಿದ ತಕ್ಷಣ ಇದು ಪಾತ್ರೆ ಡ್ಯಾಮೇಜ್ ಆಗೋದು ಇಲ್ಲ ಸಿಡಿಯೋದು ಆ ಥರ ಪ್ರಾಬ್ಲಮ್ಸೆ. ಸೊ ಖಾಲಿ ಇದನ್ನು ಏನೂ ಇಡಬಾರ್ದು. ನೋಡಿ, ಇಲ್ಲಿ ಈ ಥರ ನೀರು, ನಿಮ್ಗೆ ಏನು ಐಟಮ್ಸ್ನ ನೀವು ಬಾಯ್ಲ್ಡ್ ಏನು ಮಾಡ್ಕೊಬೇಕಂತಿರೋ ಐಟಮು ಪಾತ್ರೆಯಲ್ಲಿ ಫಿಲ್ ಆಗಿರಬೇಕು. ನೆಕ್ಸ್ಟ್ ಅದನ್ನು ಈ ಥರ ಇಟ್ಕೊಳ್ಳಿ. ನಾನು ಮೆನ್ಯೂನಲ್ಲಿ ಆಫ್ ಆ್ಯಂಡ್ ಆನ್ ಸ್ಟಾರ್ಟ್ ಮಾಡಿದ್ದೀನಿ, ಮೆನ್ಯೂ ಮಾಡಿದ್ದೀನಿ. ಮೆನ್ಯೂ ಆಗ್ತಿದ್ದಂಗೆ ಇಲ್ಲಿ ನಮಗೆ ಪ್ರೆಷರ್ ಕುಕ್ಕರ್ ಅಂತ ಇದೆ, ಇದರಲ್ಲೇ ಈಗ ಸದ್ಯ ಓಡ್ತಿದೆ. ಇಲ್ಲಿ ಬಂದರೆ ನಿಮಗೆ ಪ್ಲಸ್ ಮಾರೋ ಮಾರ್ಕ್ ಇದೆಯಲ್ಲ, ಇದು ಜಾಸ್ತಿ ಮಾಡ್ಕೊಳ್ಳೋದು ಟೆಂಪ್ರೇಚರ್ನ. ನೆಕ್ಸ್ಟು ಅದೇ ಡೌನ್ ಆರೋ ಮಾರ್ಕ್ ಬಂದ್ಬಿಟ್ಟು ಈ ಟೆಂಪ್ರೇಚರ್ನ ಕಡಿಮೆ ಮಾಡ್ಕೊಳ್ಳೋದು. ಇಲ್ಲಿ ವಿತಿನ್ ಸೆಕೆಂಡ್ಸಲ್ಲಿ ಬೇಗ ನೀರು ಕಾಯ್ದೋಗ್ತೇವೆ. ನೋಡಿ ಎಷ್ಟು ಫಾಸ್ಟಾಗಿ ನೀರು ಕಾಯ್ದಿದೆ. ಸೊ ನೆಕ್ಸ್ಟು ನೀವು ಇದನ್ನು ಆಫ್ ಮಾಡಬೇಕು ಅಂತಂದ್ರೂ ಸೇಮ್ ಈ ಬಟನ್ ಆಫ್ ಮಾಡಿದ್ರೆ ಸೊ ಇದು ನಿಮಗೆ ಕಾಯ್ದಿರುತ್ತೆ ನೀರು. ನಾನು ಹೇಳಿದೆ ಇವಾಗ ನಿಮಗೆ ಈ ಪ್ರೆಷರ್ ಕುಕ್ಕರಲ್ಲಿ ಇಟ್ಟಿದ್ದೀವಿ ಅಂತ. ನೀವು ಮೋಡ್ಸ್ ಆಫು ಚೇಂಜ್ ಮಾಡ್ಬೋದು. ಇಲ್ಲಿ ತುಂಬ ಮೋಡ್ಸ್ ಇದೆ. ಈ ಮೋಡ್ಸ್ನ ಹೆಂಗೆ ಚೇಂಜ್ ಮಾಡಬೇಕು ಅಂದರೆ ಮೆನ್ಯೂಗೆ ಬರಬೇಕು. ಈ ಮೆನ್ಯೂನ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಡಿಫ್ರೆಂಟ್ ಮೋಡ್ಸಲ್ಲಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಲ್ಲೇ ಬರುತ್ತೆ. ಸೊ ಇದು ಕರ್ರಿ, ಏನಾದರೂ ಕರ್ರಿ ಮಾಡ್ತೀರಾ ಆ ಟೈಮಲ್ಲಿ ನಿಮಗೆ ಯೂಸ್ ಆಗುತ್ತೆ. ಇದು ದೋಸೆ ಚಪಾತಿ ಇಲ್ಲಿದೆ ನೋಡಿ, ದೋಸೆ ಆ ಚಪಾತಿ ಮಾಡೋದಿದ್ರೆ ಇದರಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ಒಂದು ನೋಡಿ, ಇಡ್ಲಿ ಕಾಣಿಸ್ತಿದ್ಯಾ, ಹೀಟ್ ಮಿಲ್ಕ್ ಮೀನನ್ನು ಹೀಟ್ ಮಾಡ್ಕೋಬೇಕು. ಡೀಪ್ ಫ್ರೈ, ತುಂಬ ಫ್ರೈ ಮಾಡಬೇಕು ಅನ್ನೋ ಟೈಮಲ್ಲಿ ಹೀಗೆ ಮೋಡ್ಸ್ ಇರುತ್ತೆ. ಇದನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈಗ ಮಾರ್ಕೆಟಲ್ಲಿ ತುಂಬ ಎಲೆಕ್ಟ್ರಿಕ್ ಸ್ಟವ್ ಬಂದಿದೆ. ಇವಾಗ ಎಲ್ಲ ಟೈಪ್ ಆಫ್ ಪಾತ್ರೆ ಯೂಸ್ ಮಾಡೋ ಥರ ಎಲೆಕ್ಟ್ರಿಕ್ ಸ್ಟವ್ ಬಂದಿದೆ. ಬಟ್ ಈ ಎಲೆಕ್ಟ್ರಿಕ್ ಸ್ಟವಲ್ಲಿ ಈ ಥರ ಸ್ಟೀಲ್ ಪಾತ್ರೆ ಮಾತ್ರ ಯೂಸ್ ಮಾಡಬೇಕು. ಸೊ ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದು ಆಟೋಮೆಟಿಕ್ಲಿ ಟೆಂಪ್ರೇಚರ್ ತೊಗೊಳ್ಳೋದೇ ಇಲ್ಲ. ಬೇಕಾದರೆ ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ನಾನು ಈ ಪಾತ್ರೆ ಇಟ್ಟಿದ್ದೀನಿ. ಸೊ ಇದು ನಿಮಗೆ ಟೆಂಪ್ರೇಚರ್ ತೊಗೊಳ್ಳೋದಿಲ್ಲ. ಅಂದರೆ ಈ ಪಾತ್ರೆ ಈ ಎಲೆಕ್ಟ್ರಿಕ್ ಸ್ಟವ್ಗೆ ಸೂಟ್ ಆಗಲ್ಲ ಅಂತ. ನೋಡಿ, ಇಲ್ಲಿ ಈ ಎರರ್ ಅಂತ ತೋರಿಸ್ತಾ ಇರುತ್ತೆ. ಅದೇ ನಾವು ಈ ಪಾತ್ರೆ ರಿಮೂವ್ ಮಾಡಿ ಈ ಪಾತ್ರೆ ಸ್ಟೀಲ್ ಪಾತ್ರೆ ಇಟ್ಟು ನೋಡಿ, ಆಟೋಮೆಟಿಕ್ಲಿ ಅದು ತೊಗೊಳ್ತಾ ಹೋಗುತ್ತೆ. PC ಅಂದರೆ ಏನೂ ಪ್ರಾಬ್ಲಮ್ ಅಲ್ಲ. ಜಸ್ಟ್ ಅದು ಪ್ರೆಷರ್ ಕುಕ್ಕರ್. ಒಂದೊಂದು ಎಲೆಕ್ಟ್ರಿಕ್ ಸ್ಟವ್ ಒಂದೊಂದು ಥರ ಇಂಡಿಕೇಟ್ ಮಾಡ್ತವೆ. ಒಂದೊಂದು ಎಲೆಕ್ಟ್ರಿಕ್ ಸ್ಟವ್ ಬರೀ ಟೆಂಪ್ರೇಚರ್ನ ತೋರಿಸ್ತಾ ಹೋಗುತ್ತೆ. ಒಂದೊಂದು ಎಲೆಕ್ಟ್ರಿಕ್ ಸ್ಟವ್ ಒಂದೊಂದು ಥರ ಇಂಡಿಕೇಶನ್ಸ್. ಬೇರೆ ಎಲೆಕ್ಟ್ರಿಕ್ ಸ್ಟವ್ನ ನಾನಿಲ್ಲಿ ಫೋಟೋಸ್ನ ಟ್ಯಾಗ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ಪ್ರೆಷರ್ ಕುಕ್ಕರ್ಗೆ ಇದೇ ಥರ ಅಂದರೆ ಬ್ಯಾಕಲ್ಲಿ ಈ ಥರ ಕೋಟಿಂಗ್ ಇರೋವಂಥ ಕುಕ್ಕರ್ ಆದರೆ ಮಾತ್ರ ತೊಗೊಳುತ್ತೆ. ವಿತೌಟ್ ನಾರ್ಮಲ್ ಕುಕ್ಕರ್ನ ಇದು ತೊಗೊಳ್ಳಲ್ಲ. ನಾರ್ಮಲ್ ಕುಕ್ಕರ್ ತೊಗೊಳ್ಳೋ ಎಲೆಕ್ಟ್ರಿಕ್ ಸ್ಟವ್ಗಳು ಇದೆ. ಸೊ ಅದನ್ನು ನಿಮಗೆ ಫೋಟೋ ನಾನು ಟ್ಯಾಗ್ ಮಾಡ್ತೀನಿ. ನೆಕ್ಸ್ಟ್ ದೋಸೆ ಚಪಾತಿ ಮಾಡೋದಕ್ಕೆ ಈ ಥರ ಬ್ಯಾಕ್ ಕೋಟಿಂಗ್, ಇದೇ ಥರ ಕೋಟಿಂಗ್ ಇರೋ ಕವರ್ಡ್ ಇದಾದರೆ ಮಾತ್ರ ಇದು ಎಲೆಕ್ಟ್ರಿಕ್ ಸ್ಟವ್ ತೊಗೊಳುತ್ತೆ. ವಿತೌಟ್ ಬೇರೆ ಅದನ್ನ ತೊಗೊಳ್ಳಲ್ಲ. ದೋಸೆ ತವ ಚಪಾತಿ ತವ ಯಾವುದು ಹಾಕಿದ್ರೂ ನಡೆಯುತ್ತೆ ಇದರಲ್ಲಿ. ಇದು ನಂದು ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡೋ ಡೀಟೇಲ್ಸು ಹೇಳ್ಕೊಟ್ಟಿದ್ದೀನಿ. ಸೊ ಯಾರ್ಯಾರಿಗೆಲ್ಲ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡೋಕ್ಕೆ ಬರ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ.